ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಒಬ್ರು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರೇನ್ ಕೇಳಿದಾರಂತ ಅಂದ್ರೆ, ಹಲೋ ಭರತ್, VPN ಆನ್ ಮಾಡ್ಕೊಂಡು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಈ ರೀತಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. VPN ಆನ್ ಮಾಡ್ಕೊಂಡು ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತಾ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಮಾನಿಟೈಸೇಷನ್ ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಅದಕ್ಕೆ ಯಾವ್ದೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೆ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಎಂತಕಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ. ಈಗ ಯೂಟ್ಯೂಬ್ ಬಂದಿದ ತಕ್ಷಣ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ತುಂಬಾ ಜನ ಏನಂತ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಇದನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಬೇಕಂತ ಅವರು ಗೋಲ್ ಸೆಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ತಪ್ಪು ಅಂತಾನೆ ಹೇಳ್ಬೋದು. ಹೌದು, ಕಾರಣವೇನಂತ ಅಂದ್ರೆ ನೀವು ಫಸ್ಟ್ ನಿಮ್ ಕಾಂಟೆಂಟ್ ಮೇಲೆ ಡಿಪೆಂಡ್ ಆಗ್ಬೇಕು. ನೀವು ಹೇಗೆ ಕಾಂಟೆಂಟ್ ಮಾಡ್ಬೇಕು ಯೂಟ್ಯೂಬ್ ನಲ್ಲಿ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಾ, ಭರತನ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಡಾಕ್ಟರ್ ಬ್ರೋ ತರ ಮಾಡಿದ್ರೆ ಚೆನ್ನಾಗಿರುತ್ತಾ, ಈ ರೀತಿ ನೀವು ಥಿಂಕ್ ಮಾಡ್ಬೇಕು. ನೀವು ನಿಮ್ಮ ಓನ್ ಕಾಂಟೆಂಟ್ ಚಾಯ್ಸ್ ಮಾಡ್ಬಿಟ್ಟು ಒಂಥರ ಯೂನಿಕ್ ಟಚ್ ಕೊಟ್ಬಿಟ್ಟು ನಿಮ್ ಕಾಂಟೆಂಟ್ ಮೇಲೆ ಬೇಸಿಸ್ ಆಗಿ ನೀವು ಇಂಪ್ರೂವ್ಮೆಂಟ್ ಮಾಡಿದ್ರೆ ನಿಮ್ ಕಾಂಟೆಂಟ್ ವೈಸು, ಅವಾಗ ಒಂದೇ ವಿಡಿಯೋದಲ್ಲಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಬಂದೇ ಬಂದ್ಬಿಡುತ್ತೆ. ಅದು ತುಂಬಾ ಜನ ಇದೇ ತಲೆ ಕೆಡಿಸ್ಕೊಳ್ಳೋದು. ತುಂಬಾ ಜನ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ತಾರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ. ಅಲ್ಲಿ ತುಂಬಾ ಫೇಕ್ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ವಿಡಿಯೋ ಮಾಡಿರ್ತಾರೆ. ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ, 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಇಷ್ಟು ವ್ಯೂ ಬರುತ್ತೆ, ಲಕ್ಷ ಗಟ್ಲೆ ಅಂತ. ಇದೆಲ್ಲ ಶುದ್ಧ ಸುಳ್ಳು. ಆದ್ರೆ ವಿಡಿಯೋ ನೋಡ್ತಾರೆ. ಅದಕ್ಕೇನೆ ಫೇಕ್ ಯೂಟ್ಯೂಬರ್ಸ್ ಎಲ್ಲ ಇನ್ನ ಫೇಕ್ ವಿಡಿಯೋಸ್ ಮಾಡ್ತಿರೋದು. ನೀವು ಫೇಕ್ ಯೂಟ್ಯೂಬರ್ಸ್ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಅವರೇ ರಿಯಲ್ ಆಗಿ ಮಾಡ್ತಾರೆ ವಿಡಿಯೋಸ್ನ. ಫೇಕ್ ವಿಡಿಯೋ ಬಿಟ್ಬಿಟ್ಟಾರ ಅವರೇನೆ. ಅದಕ್ಕೆ ಹೇಳೋದು, ಫಸ್ಟ್ ನಿಮ್ ಕಾಂಟೆಂಟ್ ಮೇಲೆ ಚಾಯ್ಸ್ ಮಾಡ್ಕೊಂಡು ಫಸ್ಟ್ ಕಾಂಟೆಂಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ನಾನು ಈ ತರ ಮಾಡಿದೆ ವಿಡಿಯೋ, ನೆಕ್ಸ್ಟ್ ಇನ್ನ ಚೆನ್ನಾಗಿ ಮಾಡ್ಬೇಕು ನಿನ್ನ ವಿಡಿಯೋ ಅಂತ ನೀವು ಆ ತರ ಟಾರ್ಗೆಟ್ ಇಟ್ಕೊಬೇಕಾಗಿರುತ್ತೆ. ಓಕೆ, ಈಗ ತುಂಬಾ ಜನ ಹೇಳಿದ್ರು, ನಂಗೆ ತುಂಬಾ ಜನ ವಾಟ್ಸಪ್ ಮಾಡಿದ್ರು. ಹೇಳ್ದಲ್ಲ ನಿಮ್ಗೆ, ಅವ್ರು ವಾಟ್ಸಪ್ ಮಾಡಿದ್ರಲ್ಲ, ಅವ್ರು ಹೇಳಿದ್ರು ನನಗೆ ಏನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದಾಗ ನಾನು ಒಂದು ವಿಡಿಯೋ ನೋಡಿದೆ. ಒಬ್ಬ ಯೂಟ್ಯೂಬರ್ ಹೇಳಿದ್ರು, ಈ ತರ VPN ಆನ್ ಮಾಡ್ಕೊಂಡು ಈ ತರ ಲೊಕೇಶನ್ ಸೆಟ್ ಮಾಡ್ಕೊಂಡ್ರೆ ಅವಾಗ ವಾಚ್ ಟೈಮ್ ಅವರು ಬೇಗ ಕಂಪ್ಲೀಟ್ ಆಗುತ್ತಂತೆ. ನಮ್ಮ ವಿಡಿಯೋ ನಾವೇ ನೋಡ್ಕೊಂಡ್ರೆ ಮಾನಿಟೈಸೇಷನ್ ಆನ್ ಆಗುತ್ತಂತೆ ಅಂತ ಈ ರೀತಿ ಹೇಳಿದ್ರು. ಅದಕ್ಕೆ ಈ ರೀತಿ ಪ್ರಶ್ನೆ ಕೇಳ್ತಾ ಇದೀನಿ ಬರುತ್ತಂತ ಅವರು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು. ಇದು ಶುದ್ಧ ಸುಳ್ಳು ಅಂತ ಹೇಳ್ಬೋದು. ಫಸ್ಟ್ VPN ಅರ್ಥ ತಿಳ್ಕೊಳ್ಳೋಣ. VPN ಫುಲ್ ಫಾರ್ಮ್ ಏನಂತ ಅಂದ್ರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಅಂದ್ರೆ ಈಗ ಉದಾಹರಣೆಗೋಸ್ಕರ ನಾನು ಕರೆಕ್ಟ್ ಏನಿದೆ ಅಡ್ರೆಸ್ ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ನಂಗೆ ಕರೆಕ್ಟ್ ಅಡ್ರೆಸ್ ಸಿಗುತ್ತೆ, ಅಥವಾ IP ಅಡ್ರೆಸ್ ಇರುತ್ತೆ, ಬೆಂಗಳೂರು ಇಂಡಿಯಾ ಅಂತ ಕರ್ನಾಟಕ. ಸೊ ಅಲ್ಲಿ ನಿಮ್ಗೆ ಅಡ್ರೆಸ್ ಸಿಗುತ್ತಲ್ಲ, ಆ VPN ಆನ್ ಮಾಡ್ಕೊಂಡ್ರೆ ಅದು ಒಂಥರ ಬೇರೆ ರೀತಿ ನೆಟ್ವರ್ಕು. ಈಗ ನಾನು ಬೆಂಗಳೂರು ಇದೆ, ನಾನು ಕರ್ನಾಟಕ, ನಾನೀಗ ಸ್ವಿಚ್ ಮಾಡ್ಕೊಬಹುದು ನನ್ನ ನೆಟ್ವರ್ಕ್ನ. ಹೇಗೆ? ನಾವು VPN ಆನ್ ಮಾಡ್ಕೊಂಡು ಕೋಲ್ಕತ್ತಾ, ಹೈದರಾಬಾದು, ಮುಂಬೈ ಅಥವಾ ಔಟ್ ಆಫ್ ಕಂಟ್ರೀಸು, USA, ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ, ಈ ರೀತಿ ಬೇಜಾನ್ ರೀತಿ ಒಂದು ಕಂಟ್ರೀಸ್ನೆಲ್ಲ ನೆಟ್ವರ್ಕ್ ಚಾಯ್ಸ್ ಮಾಡ್ಕೊಂಡು ನಾನು ನನ್ನ ವಿಡಿಯೋ ಪ್ಲೇನ್ ಮಾಡೋದು ಅಥವಾ ನಾನೇ ನನ್ನ ವಿಡಿಯೋ ನೋಡ್ಕೊಬೋದು. ಓಕೆ, ಇದು ಏನಾಗುತ್ತಂತ ಅಂದ್ರೆ ಏನ್ ಎಫೆಕ್ಟ್ ಬೀಳುತ್ತಂತ ಅಂದ್ರೆ, ಈಗ ಸಪೋಸ್ ನೀವು VPN ಆನ್ ಮಾಡ್ಕೊಂಡು ನಿಮ್ಮ ವಿಡಿಯೋ ಪ್ಲೇ ಮಾಡಿದ್ರಿ, ಅದು ಕೌಂಟ್ ಆಗಿರುತ್ತೆ ವಾಚ್ ಅವರು. ಓಕೆ, 7 ದಿವಸ ಆದ್ಮೇಲೆ ಆ ಪರ್ಟಿಕ್ಯುಲರ್ ವಾಚ್ ಅವರ್ ಡ್ರಾಪ್ ಆಗಿರುತ್ತೆ. ಕಾರಣವೇನಂತ ಅಂದ್ರೆ ನೀವು VPN ಡೌನ್ಲೋಡ್ ಮಾಡ್ಕೊಂತೀರಾ ಆ ಪರ್ಟಿಕ್ಯುಲರ್ ಆ್ಯಪ್. ನಿಮ್ಗೆಲ್ಲ ನೋಡಿರ್ಬೋದು, ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂತೀರಾ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ. ಗೂಗಲ್ ಪ್ಲೇ ಸ್ಟೋರ್ ಯಾವ್ದು? ಗೂಗಲ್ ಅವ್ರದ್ದು. ಗೂಗಲ್ ಯೂಟ್ಯೂಬ್ ಎರಡು ಒಂದೇ ಅಂತ ಹೇಳ್ಬೋದು ಆಲ್ಮೋಸ್ಟ್. ಸೊ ಅಲ್ಲಿ ಲಿಂಕ್ ಸಿಗುತ್ತೆ ನಿಮ್ಗೆ, ಇವ್ರು VPN ಆನ್ ಮಾಡ್ಕೊಂತಿದ್ದೀರ ಅಂತ. ಅವಾಗ ಅಕಸ್ಮಾತ್ VPN ಆನ್ ಮಾಡ್ಕೊಂಡು ನೀವು ವಿಡಿಯೋ ನೋಡ್ತಾ ಇದೀರಾ ನಿಮ್ದು ಸೆಲ್ಫ್ ಅಂತ ಅಂದ್ರೆ, ಇವ್ರು ತಪ್ದಾರಿಲಿ ಈ ರೀತಿ ಎಲ್ಲ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂತಿದ್ದಾರೆ ಅಂತ ಅವ್ರು 7 days ಟೈಮ್ ಲೈನ್ ಕೊಟ್ಟಿರ್ತಾರೆ. ನಿಮ್ಗೆಲ್ಲ ಗೊತ್ತಿದೆಯಲ್ಲ, 7 daysಗೆ ಆ ಪರ್ಟಿಕ್ಯುಲರ್ ವಾಚ್ ಅವರ್ ಅಪ್ಡೇಟ್ ಆಗುತ್ತೆ. ಮುಂಚೆ ಎಲ್ಲ ಒಂದೇ ದಿನಕ್ಕೆ 3 ಗಂಟೆಗೆ 4 ಗಂಟೆಗೆಲ್ಲ ಬೇಗ ಅಪ್ಡೇಟ್ ಆಗ್ತಿತ್ತು. ಈಗ ಹಂಗಲ್ಲ, ಯೂಟ್ಯೂಬ್ ಪ್ರತಿಯೊಂದು ನೆಟ್ವರ್ಕ್ ಚೆಕ್ ಮಾಡ್ಕೊಡುತ್ತೆ. ಮುಂಚೆ ಎಲ್ಲ AI ಆಲ್ಗೊರಿಥಮ್ ತುಂಬಾ ಇಂಪ್ರೂವ್ಮೆಂಟ್ಸ್ ಹೊಂದಿರಲ್ಲ ಮುಂಚೆ ಎಲ್ಲ, ಆದ್ರೆ ಈಗ ತುಂಬಾ ಅಪ್ಗ್ರೇಡ್ ತಂದಿದೆ. ಅಕಸ್ಮಾತ್ ಏನಾದ್ರು ಒಂದು ತಪ್ಪು ಮಾಡಿದ್ರು, ಚಿಕ್ಕ ತಪ್ಪು ಮಾಡಿದ್ರು ಯೂಟ್ಯೂಬ್ ಅವ್ರ ಟೀಮ್ಗೆ ಬೇಗ ಗೊತ್ತಾಗ್ಬಿಡ್ತದು. ಓಕೆ, ಆ ಲಿಂಕ್ ಸಿಕ್ಬಿಡುತ್ತೆ ಅವ್ರಿಗೆ, ಈ ರೀತಿ ನೀವು ಮಾಡ್ತಾ ಇದೀರಾ ಅಂತ. ಸೊ ಆ ಪರ್ಟಿಕ್ಯುಲರ್ ವಾಚ್ ಅವರ್ ಎಷ್ಟು ಕೌಂಟ್ ಆಗಿರುತ್ತೆ, ನೀವು VPN ಆನ್ ಮಾಡ್ಕೊಂಡು ಮಾಡಿರ್ತಿರಲ್ಲ ಅದನ್ನ ಡ್ರಾಪ್ ಮಾಡ್ಬಿಡುತ್ತೆ. ಯೂಟ್ಯೂಬ್ ಅವರು ಕೌಂಟ್ ಮಾಡೋದೇ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ವಾಚ್ ಅವರೇ ಕೌಂಟ್ ಆಗಲ್ಲ, ಇನ್ನೇನ ಮಾನಿಟೈಸೇಷನ್ ಮಾಡ್ತೀರಾ ಫ್ರೆಂಡ್ಸ್? ಹೌದು, ಇದೆಲ್ಲ ತಪ್ಪದಾರ ಈ ರೀತಿ ಎಲ್ಲ ಮಾಡಕ್ ಹೋಗ್ಲೇಬೇಡಿ. ತುಂಬಾ ಜನ ಈ ರೀತಿ ಮಾಡ್ಕೊಂಡು ಅವ್ರ ಚಾನಲ್ ಫ್ರೀಸ್ ಮಾಡ್ಕೊಂತಿದ್ದಾರೆ. ಹೌದು, ಇದರಿಂದ ನಿಮ್ ಚಾನಲ್ ಫ್ರೀಸ್ ಆಗುತ್ತೆ. ಕಾರಣವೇನಂತ
ಅಂದ್ರೆ ಫಸ್ಟ್ ಟೈಮ್ ಮಾಡ್ತೀರಾ ವಾರ್ನಿಂಗ್ ಅಂತ ಯೂಟ್ಯೂಬ್ ಬಿಟ್ಬಿಡುತ್ತೆ, ಸೆಕೆಂಡ್ ಟೈಮ್ ಮಾಡ್ತೀರಾ ವಾರ್ನಿಂಗ್ ಅಂತ ಯೂಟ್ಯೂಬ್ ಬಿಟ್ಬಿಡುತ್ತೆ, ಮೂರನೇ ಸತಿ ಮಾಡ್ತೀರಾ ಅವಾಗ ಯೂಟ್ಯೂಬರ್ಸ್ ಸಾಗೋಗೈತಪ್ಪ, ಇವರು ಯಾವಾಗಲೂ VPN ಆನ್ ಮಾಡ್ಕೊಂಡು ವಾಚ್ ಟೈಮ್ ಅವ್ರು ಕಂಪ್ಲೀಟ್ ಮಾಡ್ಕೊತಾನೆ ಇದ್ದಾರೆ, ವಾಚ್ ಟೈಮ್ ಮಾಡ್ತಾನೆ ಇದ್ದಾರೆ ಅಂತ ನಿಮ್ಮ ಚಾನಲ್ ಫ್ರೀಸ್ ಮಾಡ್ಬಿಡ್ತಾರೆ. ಅಕಸ್ಮಾತ್ ನಿಜವಾಗ್ಲೂ ಆದ್ಮೇಲೆ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ರು ಯೂಟ್ಯೂಬರ್ ನಂಬೋದಿಲ್ಲ ನಿಮ್ಮನ್ನ. ಓಕೆ, ವಾಚ್ ಅವ್ರು ಲೆಸ್ ಆಗ್ಬಿಟ್ಟು ಕಾರಣ ಏನಂತ ಅಂದ್ರೆ ಮುಂಚೆ ಎಲ್ಲ ನೀವು VPN ಮೆಥಡ್ಸ್ ಎಲ್ಲ ಟ್ರೈ ಮಾಡಿದ್ದೀರಾ ಅದ್ರಗೋಸ್ಕರ. ಓಕೆ, ಫಸ್ಟ್ ಯಾವತ್ತೇ ಆಗಲಿ ನಿಮ್ಮ ಕಾಂಟೆಂಟ್ ಮೇಲೆ ನೀವು ಡಿಪೆಂಡ್ ಆಗಿರಬೇಕು. ನಿಮ್ಮ ಕಾಂಟೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ವಿಡಿಯೋ ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ, ಫಸ್ಟ್ ನಿಮ್ಮ ಕಾಂಟೆಂಟ್ ಮೇಲೆ ಚಾಯ್ಸ್ ಮಾಡ್ಕೊಂಡು ಕರೆಕ್ಟಾಗಿ ನೀವು ಕಾಂಟೆಂಟ್ ಮಾಡ್ರೆ ಬೇಗ ಬೇಗ ನೀವು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಬೋದು. ಈ ರೀತಿ ಎಲ್ಲ ತಪ್ಪದಾರಿಲಿ VPN ಆನ್ ಮಾಡ್ಕೊಳ್ಳೋದು, ಕಾಸು ಕೊಟ್ಟು ಮಾನಿಟೈಸೇಷನ್ ಮಾಡಿಸ್ಕೊಳ್ಳೋದು ಇದೆಲ್ಲ ಶುದ್ಧ ಸುಳ್ಳು. ಈ ರೀತಿ ಎಲ್ಲ ಫೇಕ್ ಮೆಥಡ್ಸ್ ಎಲ್ಲ ಟ್ರೈ ಮಾಡಕ್ ಹೋಗ್ಲೇಬೇಡಿ. ಇದೆಲ್ಲ ಫೇಕ್ ಎಂಗೇಜ್ಮೆಂಟ್ ಅಂತ ಯೂಟ್ಯೂಬ್ ಅವ್ರಿಗೆ ತಿಳ್ಕೊಳ್ಳೋದು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಕೂಡ ಫ್ರೀಸ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಹೌದು, ಈ ರೀತಿ ಎಲ್ಲ ಮೆಥಡ್ಸ್ ಎಲ್ಲ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಇದೆಲ್ಲ ವರ್ಸ್ಟ್ ಮೆಥಡ್ಸ್ ಅಂತಾನೆ ಹೇಳ್ಬೋದು. ಯಾವತ್ತೇ ಆಗಲಿ ನಿಮ್ಮ ಚಾನಲ್ ಆಗಲಿ ನಿಮ್ಮ ವಿಡಿಯೋ ಆಗಲಿ ನೀವು ಅದ್ರ ಮೇಲೆ ಡಿಪೆಂಡ್ ಆಗಬೇಕು, ಚೆನ್ನಾಗಿ ವಿಡಿಯೋಸ್ ಮಾಡಬೇಕು. ಅವಾಗ ಬೇಗ ಬೇಗ ನೀವು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇಷ್ಟ ಆಯ್ತು ಈ ವಿಡಿಯೋ ಟಾಪಿಕ್ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.